Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ನಾವು ಆಚೆ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಸೊ ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತ ಆಚೆ ಹೋಗ್ತಾ ಇದ್ದೀವಿ. ಲೈಕ್ ರಜಾ ಇತ್ತು, ಸೊ ಅದಕ್ಕೆ ಹೋಗೋಣ ಅಂತ. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಮಮ್ಮಿ ಆಲ್ರೆಡಿ ಊಟ ಮಾಡ್ತಿದ್ದಾರೆ. ಸೊ ಊಟ ಮಾಡಿಕೊಂಡು ಹೊರಡೋಣ ಅಂತ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಸೊ ಫಸ್ಟು ಉಡುಪಿಗೆ ಹೋಗ್ತಿದ್ದೀವಲ್ಲ ಮಮ್ಮಿ, ಫಸ್ಟು ಉಡುಪಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಆನ್ ದ ವೇ ಹಾಗೆ ಯಾವ್ಯಾವ್ದು ಹತ್ರ ಇದೆಯೋ ಪ್ಲೇಸಸ್ಸು ನಾನು ಹಾಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಇವಾಗ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಡಿಯೋನ ಶುರು ಮಾಡೋಣ. ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದ್ರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೊ ಅಕಸ್ಮಾತ್ ಏನೋ ತುಂಬ ಲೆಂತಿ ವಿಡಿಯೋ ಎಲ್ಲ ಇದ್ದರೆ ಕಟ್ ಮಾಡಿ ಹಾಕ್ತೀನಿ ಆಯಿತಾ. ಸೊ ಪಾರ್ಟ್ 1 ಪಾರ್ಟ್ 2 ಸೊ ಆ ಥರ ಡಿವೈಡ್ ಮಾಡ್ತೀನಿ. ಆ್ಯಂಡ್ ಸೊ ಸಿಂಪಲಾಗಿ ರೆಡಿ ಆಗಿದೆ. ನಾನು ಏನು ಮೇಕಪ್ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಸೊ ಮಾಯ್ಶ್ಚರೈಸರ್ ಹಾಕ್ಕೊಂಡು ವ್ಯಾಸಲಿನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮಮ್ಮಿ ಏನು ಮಾಡಿದ್ದೀರಾ ಮಮ್ಮಿ? ಪಲಾವ್ ಮಾಡಿದ್ದಾರೆ. ಸೊ ಇವಾಗ ಆಚೆ ಕಡೆ ಎಲ್ಲ ಬೇಡ, ಏನು ಆಬ್ವಿಯಸ್ಲಿ ಇದ್ದೇ ಇರುತ್ತೆ ನಾಳೆಯಿಂದ ಆಚೆ ಕಡೆಯಿಂದ ತಿನ್ನೋದು ಅಂಥೇಳಿ ಸೊ ಪಲಾವ್ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಬಿಸಿಯಾಗಿ ಪಲಾವ್ನ ತಿಂದ್ಕೊಂಡು ಹೊರಡದೆ. ಸೊ ಬನ್ನಿ, ಟ್ರಾವೆಲಿಂಗ್ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಸೊ ಹೋಪ್ಫುಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೆಯಿಂದ ಹೊರಟ್ವಿ, ಆಲ್ಮೋಸ್ಟ್ 9 o'clock ಆಗಿತ್ತು. ಆ್ಯಂಡ್ ನನಗೆ ಸ್ವಲ್ಪ ಡೌಟ್ ಇತ್ತು BMTC ಸಿಗಲ್ಲ ಅಂತ. ಸೊ ಲಕ್ಕಿಲಿ ಸಿಕ್ತು, ಬಸ್ ಬಂತು. ಸೊ ಯಶವಂತಪುರದಿಂದ ಅಲ್ಲಿಂದ ಮೆಜೆಸ್ಟಿಕ್ಗೆ ಬಸ್ ಹಿಡಿದ್ವಿ. ತುಂಬಾ ರಶ್ ಇತ್ತು. ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತ. ಆ್ಯಂಡ್ ನಮಗೆ ಡೈರೆಕ್ಟಾಗೆ ಉಡುಪಿಗೆ ಬಸ್ ಸಿಗತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ಸಿಕ್ಕಿಲ್ಲ. ಮಂಗಳೂರು ಬಸ್ ಇತ್ತು. ಸೊ ಮಂಗಳೂರು ಬಸ್ಸಿಗೆ ಹತ್ಕೊಂಡ್ವಿ. ಸೊ ಆಮೇಲೆ ಅಲ್ಲಿಂದ ಉಡುಪಿಗೆ ಹೋಗೋಣ ಅಂತ. ಇಲ್ಲಿ ಮಧ್ಯರಾತ್ರಿ ಟೀ ಕುಡಿಯೋದಕ್ಕೆ ಅಂತ ನಿಲ್ಲಿಸಿದ್ರು. ಇಲ್ಲಿ ತುಂಬಾ ಚೆನ್ನಾಗಿತ್ತು ಈ ಸ್ಟಾಲು, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಡಿಫ್ರೆಂಟಾಗಿ ಏನೋ ಅಲ್ಲಿ ಲೈಕ್ ವಾಲ್ ಹ್ಯಾಂಗಿಂಗ್ ಎಲ್ಲ ಹಾಕಿದ್ರು, ಬ್ಯಾಗ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಬೆಂಗಳೂರು ರೇಟ್ಗಿಂತ ಆಚೆ ಕಡೆ ರೇಟು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಇಲ್ಲಿ ನಾವು 20 ರೂಪಾಯಿ ಕೊಟ್ಟು ಟೀ ಕಾಫಿ ಕುಡಿದ್ರೆ ಅಲ್ಲಿ ಆಬ್ವಿಯಸ್ಲಿ ಆಚೆ ಕಡೆ ಅದಕ್ಕೊಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇತ್ತು ಟೀ ಕಾಫಿ ರೇಟು, ಬಟ್ ಸ್ಟಿಲ್ ಓಕೆ ಅಂತ ಹೇಳಿ ಟೀ ಕಾಫಿ ಕುಡಿದ್ಕೊಂಡು ಸೊ ನಮ್ಮ ಜರ್ನಿನ ಇನ್ನೂ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ನಾವಲ್ಲಿ ಉಡುಪಿಗೆ ರೀಚ್ ಆಗೋಷ್ಟರಲ್ಲಿ ಬೆಳಗಿನ ಜಾವ ಆಗಿತ್ತು, ಒಂದು 6:30 ಅಂದ್ಕೊಳ್ತೀನಿ. ಸೊ ನಂಗೆ ಇನ್ನೂ ನಿದ್ದೆ ಹೋಗಿರಲಿಲ್ಲ. ಸೊ ಆ ಮಂಗಳೂರು ಬಸ್ಸಿಂದ ಉಡುಪಿ ಬಸ್ಗೆ ಕೂತ್ಕೊಂಡು ಇನ್ನೊಂದು ರೌಂಡ್ ನಿದ್ದೆ ಮಾಡಿದ್ದಾಯಿತು. ಸೊ ನಿದ್ದೆ ಸರಿಗಾಗಿಲ್ಲ ಅಂದರೆ ಆಬ್ವಿಯಸ್ಲಿ ಆ ಡೇನೇ ಚೆನ್ನಾಗಿರೋಲ್ಲ. ಸೊ ಒಂದಷ್ಟು ಆಚೆ ಎಲ್ಲನೂ ಕ್ಯಾಪ್ಚರ್ ಮಾಡಿ ಹೇಗಿದೆ ಉಡುಪಿ ಬಸ್ ಸ್ಟಾಪು ಅಂತೆಲ್ಲ ನೋಡ್ಕೊಂಬಂದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಆ್ಯಂಡ್ ಬಂದು ನಾನು ಇನ್ನು ಸೀಟ್ ಹಿಡಿದು ರಶ್ ಇತ್ತು ಅಲ್ಲೂ ಕೂಡ ಒಂದು ರೌಂಡು ಚೆನ್ನಾಗಿ ನಿದ್ದೆ ಮಾಡಿದೆ, ರಿಲ್ಯಾಕ್ಸ್ ಆಯಿತು. ಸೊ ಮಜವಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಟ್ರಾವೆಲಿಂಗು. ಉಡುಪಿಯಿಂದ ನಾವು ಮಲ್ಪೆಗೆ ಹೋಗಬೇಕಿತ್ತು. ಸೊ ಉಡುಪಿ ಬಸ್ ಸ್ಟಾಪ್ ಇಳಿದಿದ ತಕ್ಷಣ ಅಲ್ಲಿ ಕಾಫಿ ಕುಡಿಬೇಕು ಅಂತ ಅನಿಸ್ತು. ಕಾಫಿ ತುಂಬಾ ಚೆನ್ನಾಗಿತ್ತು, ರಿಫ್ರೆಶಿಂಗ್ ಆಗಿತ್ತು. ಸೊ ಕಾಫಿ ಕುಡಿದಾದ್ಮೇಲೆ ನಾವು ಮಲ್ಪೆ ಬೀಚಿಗೆ ಹೋಗಬೇಕಿತ್ತು. ಸೊ ಅಲ್ಲಿಗೆ ಬಸ್ ಹಿಡಿದ್ವಿ.
ಬಸ್ಸಲ್ಲಿ ಆಚೆ ಎಲ್ಲನೂ ಬರೀ ಫಿಶ್ ವಾಸನೆನೇ ಇತ್ತು. ಸೊ ಫೈನಲಿ ನಾವು ಮಲ್ಪೆ ಬೀಚಿಗೆ ರೀಚ್ ಆದ್ವಿ. ಸೊ ನಾನು ಮಲ್ಪೆ ಬೀಚು ಒಂದು ಸುಮಾರು ವರ್ಷನೇ ಆಗಿತ್ತು ನೋಡಿ. ಸೊ ನಾನು ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಆಯಿತು. ಸೊ ಇದೆಲ್ಲ ಸ್ಟಾಲ್ಸ್ ಎಲ್ಲ ಇರಲೇ ಇರಲಿಲ್ಲ. ಸೊ ಪ್ರಾಬಬ್ಲಿ ನಾನೊಂದು 7-8 ಇಯರ್ಸ್ ಬ್ಯಾಕ್ ನೋಡಿದ್ದು. ಇಲ್ಲೇನೂ ಇರಲಿಲ್ಲ, ಬರೀ ಒಂದು 2-3 ಸ್ಟಾಲ್ ಇತ್ತು ಅಷ್ಟೇ. ಸೊ ಇವಾಗ ಬಟ್ಟೆ ಅಂಗಡಿ ಎಲ್ಲ ಹಾಕಿದ್ದಾರೆ, ಈಟಬಲ್ಸ್ ಇದೆ ಆ್ಯಂಡ್ ತುಂಬ ವೆರೈಟಿ ಈಟಬಲ್ಸ್ ಎಲ್ಲ ಇತ್ತು. ಆ್ಯಂಡ್ ಅಲ್ಲಿ ಗೋಲ್ಗಪ್ಪ ಮಾತ್ರ ತುಂಬ ಅಲ್ಟಿಮೇಟಾಗಿ ತುಂಬಾ ಚೆನ್ನಾಗಿತ್ತು. ಅದಂಗೆ ನಂಗೆ ತುಂಬಾ ಇಷ್ಟ ಆಯಿತು. 6-7 ಇಯರ್ಸ್ ಬ್ಯಾಕು ನಾನು ಇದೇ ಬೀಚ ನೋಡಿದ್ದು ಅಂತ ಅನಿಸ್ತು. ಅಷ್ಟೊಂದು ಚೇಂಜಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತು ಆಟ ಆಡಿ ರಿಫ್ರೆಶ್ ಆಯಿತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಬೀಚಿನ ಯಾರೆಲ್ಲ ನೋಡಿಲ್ವೋ ಒಂದು ಸತಿ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಆ್ಯಂಡ್ ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ಗೈಸ್ ನಾವು ಇವಾಗ ಗುಡ್ ಮಾರ್ನಿಂಗ್ ಗೈಸ್. ಸೊ ನಮಗೆ ಡೈರೆಕ್ಟಾಗಿ ಉಡುಪಿಗೆ ಬಸ್ ಸಿಕ್ಕಿಲ್ಲ. ಸೊ ಅದಕ್ಕೆ ಮಂಗಳೂರಿಗೆ ಬಂದು, ಮಂಗಳೂರಿಂದ ಉಡುಪಿಗೆ ಬಂದು, ಉಡುಪಿಯಿಂದ ಇವಾಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಇವಾಗ ಬಸ್ ಬಂದಿದೆ, ಬಸ್ಸಿಗೆ ಹತ್ತೋಣ. ಸೊ ವೆಲ್ಕಮ್ ಬ್ಯಾಕ್. ನಾನು ಇವಾಗ ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಲ್ಪೆ ಬೀಚಿಗೆಲ್ಲ ಹೋಗಿ ಅಲ್ಲೆಲ್ಲ ಸ್ವಲ್ಪ ಫ್ರೆಶಪ್ ಆಗಿ ಆಟ ಆಡಿ ಇವಾಗ ಉಡುಪಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಯ್ ಏನಿ, ಹೇಗೆ ಅನ್ನಿಸ್ತಿದೆ? ಫುಲ್ ಬಿಸಿಲು. ಸೊ ಮಮ್ಮಿ ಡ್ಯಾಡಿನೂ ಫುಲ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬಾ ರಿಫ್ರೆಶಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಸೊ ಊಟಕ್ಕೆ ಹೋಗಬೇಕು. ಸೊ ಬನ್ನಿ, ಹಾಗೆ ನಿಮಗೂ ಕೂಡ ಸರೌಂಡಿಂಗ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ಯಪ್ಪ ನಿಜವಾಗ್ಲೂ ಎಷ್ಟು ಬಿಸಿಲು ಗೊತ್ತಾ. ಯಪ್ಪ ಸಾಕಾಗೋಯ್ತು. ಒಂದು ದೇವಸ್ಥಾನ ಇನ್ನು ನೋಡೇ ಇಲ್ಲ ದೇವಸ್ಥಾನ, ಅಷ್ಟೊಂದು ಸಾಕಾಗಿದೆ. ಡ್ಯಾಡಿ ಹೇಗಿದೆ ಟ್ರಿಪ್ಪು? ಸೂಪರ್ ಆಗಿದೆ. ಬೀಚ್ ಆಯಿತು. ಇವಾಗ ಉಡುಪಿ ಕೃಷ್ಣನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ ಅನ್ನದಾತ ಪ್ರಭುವೆ, ಅಲ್ಲಿ ಪ್ರಸಾದ. ಹೌದು, ಪ್ಲೇಸಸ್ ಇದೆ. ನೆಕ್ಸ್ಟು ಕಟೀಲ್. ಎಸ್. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಸೆಕೆಂಡ್ ಟೈಮು ನಾನು ಮಮ್ಮಿ ಎಲ್ಲ ವಿಸಿಟ್ ಮಾಡ್ತಿರೋದು. ಸೊ ಫ್ಯಾಮ್ಲಿ ಜೊತೆಗೆ ವಿಸಿಟ್ ಮಾಡ್ತಿರೋದು ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮು ಸೊ ಇಂಡಿವಿಜುವಲಿ ನೋಡಿದ್ರೆ ಸೆಕೆಂಡ್ ಟೈಮ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವೈಬ್ಸು. ಬಟ್ ಒಂದೇನು ಅಂತಂದರೆ ಆಬ್ವಿಯಸ್ಲಿ ಫೆಬ್ರವರಿ ಅಂದರೆ ಸಮ್ಮರ್ ಸೀಸನ್ನೇ. ಸೊ ಈ ಸಮ್ಮರ್ ಸೀಸನಲ್ಲಿ ಎಲ್ಲ ರೌಂಡ್ ಹೊಡೆದ್ರೆ ಹೇಗಿರುತ್ತೆ. ಸೊ ಅರ್ಧ ತಂದೂರಿ ಫ್ರೈ ಆಗೋಗಿದ್ದೀವಿ. ನೋಡೋಣ ಹೇಗಿರುತ್ತೆ ಟ್ರಿಪ್ ಅಂತ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಒಂದು ಬಿಸಿಲು ಅಂತ ಅಷ್ಟೇ. ಅದನ್ನು ಬಿಟ್ಟರೆ ನಿಜ ಹೇಳ್ತೀನಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಬಂದು ನಿಮಗೂ ಕೂಡ ಅಕಸ್ಮಾತ್ ದೇವಸ್ಥಾನದ ಒಳಗಡೆ ಬಿಟ್ಟರೆ ಮೋಸ್ಟ್ಲಿ ನನಗೆ ಬಿಡಲ್ಲ ಅಂತ ಅಂದ್ಕೊಳ್ತೀನಿ. ಬಿಟ್ಟರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂತಂದರೆ ಆಚೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ.
क्रोधपरायणाः ईहन्ते कामभोगार्थम् अन्यायेनार्थसञ्चयात् इदमद्य मया लब्धम् इमं प्राप्स्ये मनोरथम् इदप्यतमं गतिम् नरकस्येदम् ಸೊ ಊಟ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮ್ಮ ಡ್ಯಾಡಿ ಹೇಳ್ತಾರೆ ಊಟ ಏನೆಲ್ಲ ಊಟ ಕೊಟ್ಟಿದ್ದು ಡ್ಯಾಡಿ? ಫಸ್ಟು ಪಾಯಸ, ಆಮೇಲೆ ತಿಳಿ ಸಾರು, ಆಮೇಲೆ ಸಾಂಬಾರು ಅನ್ನ, ಆಮೇಲೆ ಮಜ್ಜಿಗೆ. ಮಜ್ಜಿಗೆ. ಸೊ ಸೂಪರ್ ಆಗಿತ್ತಲ್ಲ? ಹಾಂ, ಸೂಪರ್ ಆಯಿತು. ಅದು ದೇವರ ಪ್ರಸಾದ ಅಮೃತ ಥರ ಇರುತ್ತೆ. ಒಂದು ತುತ್ತು ತಿಂದಿದ ತಕ್ಷಣ ವಾವ್ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಡ್ಯಾಡಿ? ನೆಕ್ಸ್ಟು ಕಟೀಲ್. ಕಟೀಲ್. ಸೊ ನೆಕ್ಸ್ಟ್ ಇವಾಗ ಅದು ಪವರ್ಫುಲ್ಲು ಅಮ್ಮ. ಹಾಂ, ಸೊ ಇವಾಗ ಕಟೀಲ್ ಅಲ್ಲಿ ಹೋದ್ರೆ ದೇವಸ್ಥಾನಕ್ಕೆ- ವೈಪ್ ರೇಟ್ ಗೊತ್ತಾಗುತ್ತೆ. ಹೌದು. ಸೊ ಇವಾಗ ಕಟೀಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇನ್ನು ಮಧ್ಯದಲ್ಲಿ ನಮ್ಮಮ್ಮ ಏನೇನೋ ಶಾಪಿಂಗ್ ಎಲ್ಲ ಮಾಡ್ತಿದ್ದಾರೆ. ನೋಡಿ ತೋರಿಸಿ. ಏನು ಶಾಪಿಂಗ್ ಎಲ್ಲ ಮಾಡ್ತಿದ್ದಾರೆ? ಹೆಣ್ಮಕ್ಳು ಅಂದರೆ ಹಂಗೆ ಅಲ್ವಾ? ಸೊ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂದ್ರೆಲ್ಲ ಶಾಪಿಂಗ್ ಅಲ್ವಾ? ಇವಾಗ ಶಾಪಿಂಗ್ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟು ಬೆಂಗಳೂರಲ್ಲಿ 500 ರೂಪಾಯಿ ಸಿಗ್ತದೆ. ಫಸ್ಟು ಹೆಣ್ಮಕ್ಳು ಎಲ್ಲೋದ್ರೂ ಶಾಪಿಂಗ್ಗೆ ಹೋಗೋದು, ಅದೆಷ್ಟೇ ಇದ್ರೂ ಕಂಪೇರ್ ಮಾಡ್ತಾರೆ ಬೆಂಗಳೂರಿಂದ ಇಲ್ಲಿಗೇನು ಅಂತ. ಸೊ ಕಂಪೇರ್ ಮಾಡಿಕೊಂಡು ತೊಗೊಳ್ತಿರೋದೆ. ಹಾಂ, ಅಲ್ಲಿಂದ ಏನು ಇಲ್ಲೇನು ಕಡಿಮೆ ಇಲ್ಲ, ಅಲ್ಲಿಗಿಂತ ಇಲ್ಲಿಗೆ ಜಾಸ್ತಿನೇ ಇರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಶಾಪಿಂಗ್ ಎಲ್ಲ ಏನೂ ಇಲ್ಲ ಗೈಸ್, ಇಲ್ಲೇನು ಶಾಪಿಂಗ್ ಇಲ್ಲ. ಸೊ ಮುಂದೆ ಹೋಗ್ತಾ ಶಾಪಿಂಗ್ ಇರುತ್ತೆ. ಸೊ ನೋಡೋಣ, ಅನಿ ಕೇಳೋಣ ಹೇಗೆ ಅನಿಸ್ತು ಅಂತ. ಅನಿ ಹೇಗಿತ್ತು ಏನು ಪ್ರಸಾದ? ಪ್ರಸಾದ ಥರ ಇತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪ್ರಸಾದ ಥರನೇ ಆಬ್ವಿಯಸ್ಲಿ ಇರುತ್ತೆ. ಚೆನ್ನಾಗಿತ್ತಾ? ನಿಮಗಿಷ್ಟ ಆಯಿತಾ? ಚೆನ್ನಾಗಿತ್ತಾ? ಓಕೆ, ನಮ್ಮ ಮಮ್ಮಿ ಹತ್ರ ಮಾತಾಡ್ಸೋಣ. ಮಮ್ಮಿ ಹೇಗಿತ್ತು? ಚೆನ್ನಾಯಿತು. ಯಾಕೆ ಸಪ್ಪಗೆ ಬಾಡೋಗಿದ್ದೀರಾ? ಬಿಸಿಲು. ಓಕೆ, ಬಸ್ಸಲ್ಲೂ ಫುಲ್ ರಶ್ಶು, ಎಲ್ಲ ಫಾರಿನಿಂದ ಬಂದುಬಿಟ್ಟಿದ್ದಾರೆ. ಆ ಬೀಚ್ ಹತ್ರನೂ ಅಷ್ಟೇ ಫುಲ್ಲು ಫಾರಿನವರು, ಬಸ್ಸಲ್ಲೂ ಫಾರಿನವರು. ಬಸ್ ಅರ್ಧ ಅವರೇ ತುಂಬಿಟ್ಟಿದ್ರು. ಚೆನ್ನಾಗಿತ್ತು. ಇಲ್ಲಿಂದ ನಾನು ಯಾವಾಗಲೂ ಇಲ್ಲಿ ಟ್ರಾವೆಲ್ ಎಲ್ಲ ಮಾಡಿರಲಿಲ್ಲ, ಚೆನ್ನಾಗಿತ್ತು ಟ್ರಾವೆಲಿಂಗು. ಇವಾಗಲೂ ಕೂಡ ನೆಕ್ಸ್ಟು ಕಟೀಲ್ಗೆ ಲೋಕಲ್ ಹಾಂ ಹೋಗ್ತಾ ಇದ್ದೀವಿ. ಸೊ ಯಾವುದು KSRTCನ ಇಲ್ಲ ನಾರ್ಮಲ್ ಬಸ್ಸಾ? BMTC. BMTC ಇಲ್ಲಿ ಬರಲ್ಲ ಅಂತ ಗೊತ್ತು, ಬರೀ ಇವ್ರದ್ದಿದೆ. ಆಯಿತು, ನೋಡೋಣ ಯಾವ ಬಸ್ ಸಿಗೋದು. ಇಲ್ಲಿಂದ ಮುಲ್ಕಿ KSRTC, ಅಲ್ಲಿಂದ ಪ್ರೈವೇಟ್. ಸೊ ಪ್ರೈವೇಟ್ ಬಸ್ಸೋ ಇಲ್ಲ KSRTCನೋ ನೋಡೋಣ, ಯಾವ್ದು ಸಿಗುತ್ತೋ ಅದಕ್ಕೆ ಹತ್ಕೊಂಡು ಹೋಗೋದು. ಎಲ್ಲಿದ್ದೀವನ್ನೇ? ಈಗ ಮುಲ್ಕಿಲಿದ್ದೀವಿ. ಇಲ್ಲಿಂದ ದುರ್ಗಾ ಪರಮೇಶ್ವರಿ, ಅಲ್ಲಿಂದ ಮೂಡುಬಿದ್ರೆ, ಅಲ್ಲಿಂದ ಧರ್ಮಸ್ಥಳ. ಸೊ ಇವಾಗ ಕಟೀಲ್ಗೆ ಹೋಗ್ತಾ ಇದ್ದೀವಲ್ಲ. ಸಿಕ್ಕಾಬಿಟ್ಟೆ ಬಿಸಿಲುಗ, ಸೀರಿಯಸ್ಲಿ ಇರೋಕ್ಕಾಗ್ತಿಲ್ಲ, ತುಂಬಾ ಸೆಕೆ ಆಗ್ತಿದೆ. ಸಿಕ್ಕಾಬಿಟ್ಟೆ ಬಿಸಿಲು. ಎಷ್ಟು ತಣ್ಣೀರು ಕುಡಿದ್ರೂ ನೀರು ಕುಡಿಬೇಕು ಅಂತ ಅನಿಸ್ತಿದೆ. ಸೊ ದಾಹ ಹೋಗ್ತಾನೆ ಇಲ್ಲ. ನೋಡೋಣ ಸೊ ದೇವಸ್ಥಾನ ಹೇಗಿರುತ್ತೆ ಅಂತ. ಸೊ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಿರೋದು ಕಟೀಲು, ಆ್ಯಂಡ್ ಮಮ್ಮಿನೂ ಅಷ್ಟೇ ಫಸ್ಟ್ ಟೈಮ್ ನೋಡ್ತಿರೋದು. ಸೊ ನೋಡೋಣ ಹೇಗಿರುತ್ತೆ ಟೆಂಪಲ್ ಅಂತ. ಆ್ಯಂಡ್ ನೋಡಿಲ್ಲ ಅಂತ ಏನಿಲ್ಲ, ನಾನು ಚಿಕ್ಕವಳಿರ್ಬೇಕಾದ್ರೆ ನೋಡಿದ್ದು, ನಂಗೆ ಅಷ್ಟೊಂದು ಜ್ಞಾಪಕ ಇಲ್ಲ.
ಒಳ್ಳೆಯ ದರ್ಶನ ಆಯಿತು. ನಾನಂತೂ ಒಂದು 5-6 ಸತಿ ದರ್ಶನಕ್ಕೆ ಹೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿತ್ತು. ಅಷ್ಟು ಲೈಕ್ ಯಾರೂ ನೂಕಿಲ್ಲ, ಒಂದು ಫ್ರೀಯಾಗಿ ದರ್ಶನ ಮಾಡೋದಕ್ಕೆ ಬಿಟ್ಟರು. ಅದೊಂದು ಬೆಸ್ಟ್ ಪಾರ್ಟ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ನೀರೆಲ್ಲ ಸ್ವಲ್ಪ ಕಡಿಮೆ ಇತ್ತು. ಅದೊಂದೇ ನನಗೆ ಸ್ವಲ್ಪ ಬೇಜಾರಾಯಿತು. ಸೊ ನೀರೆಲ್ಲ ಜಾಸ್ತಿ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು. ಆ್ಯಂಡ್ ಇಲ್ಲಿ ಪ್ರಾಣಿಗಳೆಲ್ಲ ಸಾಕಿದ್ರು, ಅದು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ವೈಬ್ ನಿಜವಾಗ್ಲೂ ಹೇಳ್ದಂಗೆ, ಸೊ ನಾನು ಕೇಳಿದ್ದೀನಿ ಸಾಮಾನ್ಯವಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವೈಬ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿದ ತಕ್ಷಣ ನಿಮಗೊಂದು ಸಿಗೋ ವೈಬೇ ಬೇರೆ. ಆ ಪೀಸ್ ಆಫ್ ಮೈಂಡ್ ಆಗಿರ್ಬೋದು. ಆ್ಯಕ್ಚುಲಿ ಇದು ಟ್ರೂ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದು, ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಇನ್ನೊಂದು ಸತಿ ಹೋಗಬೇಕು ಕೂಡ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇಲ್ಲಿ ಎಲಿಫೆಂಟ್ ಕೂಡ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದರ ಹೆಸರು ಕೂಡ ತುಂಬಾ ಚೆನ್ನಾಗಿತ್ತು, ಮಹಾಲಕ್ಷ್ಮಿ ಅಂತ. ಸೊ ನಾವು ಎಷ್ಟೇ ಮಾತಾಡ್ಸಿದ್ರು ರೆಸ್ಪಾಂಡ್ ಮಾಡಿಲ್ಲ, ಅದು ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಅಲ್ಲಿ ಹಸುಗಳಿತ್ತು. ಆ್ಯಂಡ್ ಅವಾಗ ತಾನೇ ಕರು ಹಾಕಿತ್ತು ಹಸು. ಸೊ ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹೆಸರು ಇತ್ತು, ಬಟ್ ನಾನು ಮರ್ತೋಗಿದ್ದೆ. ಅಲ್ಲಿ ಬೋರ್ಡ್ ಹಾಕಿದ್ರು ಹೆಸರನ್ನ. ಅದು ತುಂಬ ಚೆನ್ನಾಗಿತ್ತು. ಸೊ ದೇವಸ್ಥಾನ ಅಂತೂ ಪಾಸಿಟಿವ್ ವೈಬು ಸೂಪರಾಗಿದೆ. ಆಚೆ ಬಂದಿದ ತಕ್ಷಣ ಇಲ್ಲಿ ಮಸಾಲೆ ಗೋಲಿ ಸೋಡಾ ಅಂತ ಮಾರ್ತಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಚುರ್ಮುರಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದೇವಸ್ಥಾನದಿಂದ ಡೈರೆಕ್ಟಾಗಿ ನಮಗೆ ಧರ್ಮಸ್ಥಳಕ್ಕೆ ಡೈರೆಕ್ಟ್ ಬಸ್ ಸಿಕ್ತು. ಸೊ ನಮಗೆಲ್ಲೂ ಎಕ್ಸ್ಚೇಂಜ್ ಮಾಡೋ ಅಂಥದ್ದೇನು ಆ ಸರ್ಕೇಸ್ ಎಲ್ಲ ಮಾಡಬೇಕು ಅಂತ ಏನೂ ಇರಲಿಲ್ಲ. ಸೊ ಡೈರೆಕ್ಟಾಗಿ ಬಸ್ ಸಿಕ್ಕೋದ್ರಿಂದ ಸ್ವಲ್ಪ ಲೇಟಾಗಿ ಹೋದ್ವಿ. ಆ್ಯಂಡ್ ನಾವು ಧರ್ಮಸ್ಥಳ ಫೈನಲಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗಿತ್ತು. ಸೊ 8:30ಯಲ್ಲಿ ನಾವು ಲಗೇಜ್ ಎಲ್ಲ ಇಟ್ಟು ಲೈಕ್ ಅಲ್ಲಿ ಲಗೇಜ್ ರೂಮಲ್ಲಿ ಸೊ ದರ್ಶನಕ್ಕೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾಯಿದ್ರು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡ್ವಿ ನಾವು ಫಸ್ಟು. ಸೊ ಡೈರೆಕ್ಟಾಗಿ ದರ್ಶನ ಬಿಟ್ಟರು. ಮಹಾಮಂಗಳಾರತಿ ನಡೀತಿತ್ತು. ಅದಂತೂ ನಾವು ಲಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹತ್ತಿರದಿಂದ ದೇವ್ರನ್ನ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ಪ್ರಸಾದ ಆಯಿತು. ಪ್ರಸಾದ ಅಂತೂ ಹೇಳಬೇಕಾ, ಧರ್ಮಸ್ಥಳದಲ್ಲಿ ನಾವು ಪುಣ್ಯ ಮಾಡಿದರೆ ಮಾತ್ರ ಅಲ್ಲೆಲ್ಲ ಊಟ ಮಾಡೋದಕ್ಕೆ ನಮಗೆಲ್ಲ ಒಂದು ಚಾನ್ಸ್ ಸಿಗೋದು. ಸೊ ತುಂಬ ಚೆನ್ನಾಗಿತ್ತು ಪ್ರಸಾದ, ತುಂಬ ಅಲ್ಟಿಮೇಟ್ ಆಗಿತ್ತು. ನನಗೊಂದು ಆಸೆ ಇತ್ತು, ಹೊಸದಾಗಿ ಕಟ್ಟಿದಾರಲ್ಲ ಡೈನಿಂಗ್ ಹಾಲು, ಅಲ್ಲಿ ಊಟ ಮಾಡೋದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಸೊ ನಾನು ಆಸೆ ಪಟ್ಟಂಗೆ ಅಲ್ಲಿನೇ ನಮಗೆ ಅವಕಾಶ ಸಿಕ್ತು ಊಟ ಮಾಡೋದಕ್ಕೆ. ಸೊ ಊಟ ಮಾಡಿಕೊಂಡು ನಾವು ಡೈರೆಕ್ಟಾಗಿ ರೂಮ್ ಕಡೆ ಹೊರಟ್ವಿ. ತುಂಬಾ ಟೈರ್ಡ್ ಆಗಿದೆ. ಸೊ ಮಾರ್ನಿಂಗಿಂದ ಎಲ್ಲೆಲ್ಲ ಹೋಗಿದ್ವಿ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ನಾಳೆ ಇನ್ನೂ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋ ತುಂಬ ಲೆಂತ್ ಆಗಿದೆ, ನಾನು ಕಟ್ ಆ್ಯಂಡ್ ಶಾರ್ಟ್ ಮಾಡ್ತೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಆ ಥರ ಡಿವೈಡ್ ಮಾಡ್ತೀನಿ. ತುಂಬಾ ಟೈರ್ಡ್ ಆಗಿದೆ ಗಾಯ್ಸ್. ಸೊ ಇವಾಗ ಮಲ್ಕೊಂಡ್ರೆ ಸಾಕಾಗಿದೆ. ಸೊ ನಾಳೆ ಇನ್ನೂ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಗುಡ್ ನೈಟ್, ಬಾಯ್.